ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಇವತ್ತಿನ ದಿನ ಒಂದು ಸುದಿನ ಅಂತ ಏನು ಹೇಳ್ಬೋದು ನಮ್ಮ ಪ್ರವೀಣ್ ಸರ್ ಅವರಿಗೆ. ಸೊ ನಿವೃತ್ತಿ ಜೀವನ ಅಂದರೆ ಒಂದು ಮನುಷ್ಯನಲ್ಲಿ ಒಂದು ಘಟ್ಟ, ಅದು ಲಾಸ್ಟ್ ಕೊನೆ ಅಂತ ಅಂದರೂ ಸಹ ಅದು ಲಾಸ್ಟ್ ಕೊನೆ ಅಂತ ಅಲ್ಲ, ಅವ್ರಿಗಿಂದು ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಸೊ ಅದು ನೋಡಿರಿ, ಅವ್ರಿಗೆ ನೋಡಿ ಮುಖದಲ್ಲಿ ನೋಡಿರಿ ಎಷ್ಟು ನಗು ಹೆಂಗಿದೆ. ಆ ನಗುಲಿ ಏನಾದರೂ ಸ್ವಲ್ಪ ಏನಾದರೂ ಕಡಿಮೆ ಆಗುತ್ತೆ ನೋಡಿ. ಅವ್ರು ಈಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಈಗ ಅವ್ರು 60 ವರ್ಷ ಅಂತ ಯಾರೂ ನಂಬಲ್ಲ, ಕೇಳಿ ಅವ್ರ ಮನೆಯವ್ರು ಅವ್ರು ಹೇಳಿ ನಗ್ತಾರೆ ನೋಡ್ರಿ ಆ ಥರನೇ. ಸೊ ನಿವೃತ್ತಿ ಜೀವನಕ್ಕೆ ಕಾಲಿಡ್ತಿದ್ದಾರೆ ನಮ್ಮ ಪ್ರವೀಣ್ ಸರ್ ಅವರು. ಸೊ ಯೂನಿಯನ್ ಬ್ಯಾಂಕ್ ಕಡೆಯಿಂದ, ಸೊ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ವರ್ಗಗಳಿಂದ, ನಮ್ಮ ಆತ್ಮೀಯ ಕಸ್ಟಮರ್ ಕಡೆಯಿಂದ ಎಲ್ಲರಿಗೂ ಸೊ ನಮ್ಮ ಪರವಾಗಿ ಸೊ ನಮ್ಮ ಸರ್ಗೆ ಹಾರ್ದಿಕ ಸುಸ್ವಾಗತ. ಮತ್ತು ಆಮೇಲೆ ಸೊ ಕಸ್ಟಮರ್ ಜರ್ನಿ ಜೊತೆಗೆ ಇವರೇನಂದರೆ ಬ್ಯಾಂಕಿಗೆ ಒಂಥರ ಜಸ್ಟ್ ಏನಪ್ಪ ಅಂದರೆ ಒಂದು ಅಡಿಪಾಯ ಆಗಿದ್ರು ಈ ಬ್ರಾಂಚಿಗೆ ಅವರು. ಸೊ 25 ವರ್ಷಗಳ ಕಾಲ ಸುದೀರ್ಘ ಸೇವೆ ಈ ಬ್ರಾಂಚಲ್ಲಿ ಮಾಡಿ, ಆಮೇಲೆ ಬೇರೆ ಬ್ರಾಂಚಲ್ಲಿ ಒಂದು 5 ವರ್ಷ ಸರ್ವಿಸ್ ಮಾಡಿ ಟೋಟಲ್ 30 ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಬ್ರಾಂಚಿಗೆ ಅವ್ರು ಹೇಳ್ಬೇಕಂದ್ರೆ ಮೇನ್ ಅವರು ಒಂಥರ ಅಡಿಪಾಯ ಇದ್ದಂಗೆ. ಸೊ ಅವರ ಬಿಸ್ನೆಸ್ ಥರದಲ್ಲಾಗಲಿ, ಸೊ ಕಸ್ಟಮರ್ ಜೊತೆಗೆ ಯಾವ ಥರ ಚಾಕಚಕ್ಯವಾಗಿ ಮಾತಾಡೋದಲ್ಲಾಗಲಿ, ಸೊ ಕಸ್ಟಮರ್ ಸರ್ವಿಸಲ್ಲಾಗಲಿ, ಇವೊಂದು ಅವ್ರಿಗೆ ಎಷ್ಟೋ ಸಲ ಮನೆಯವರಿಗೆ ಹೋಗಿ ಕಸ್ಟಮರ್ ಸರ್ವಿಸ್ ಕೊಟ್ಟು ಬಂದಿದ್ದಾರೆ. ಸೊ ಈಗ ಈ ಸಹಕಾರ ಏನಪ್ಪ ಅಂದರೆ ಕಸ್ಟಮರ್ ಕಡೆಯಿಂದ, ಗ್ರಾಹಕರ ಕಡೆಯಿಂದ. ಸೊ ಗ್ರಾಹಕರ ಸಿಬ್ಬಂದಿ ಜೊತೆಗೆ ಹೇಗತ್ತಾರೆ ಅಂದರೆ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ ಹೆಂಗಿತ್ತು ಅಂತಂದರೆ ಒಂಥರ ಈಗ ನಿಮ್ಮ ಒಂದು ಬಿಸ್ನೆಸ್ ಥರ ಇರಲಿಲ್ಲ ಅವ್ರದ್ದು. ಅಂದರೆ ಏನಪ್ಪ ಫ್ಯಾಮಿಲಿ ಮೆಂಬರ್ ಆಗಿ ಈಗ ಸರ್ವಿಸಲ್ಲಿ ಸಹ ಅವರು ಅಲ್ಲಿ ಸಾಗರದಲ್ಲಿ ಯಾರು ಕೇಳೋದು ಸಹ ಪ್ರವೀಣ್ ಸರ್ ಇಂಥ ಇವರೇ ಅಂತ ಬಂದು ಹೇಳಿ ಹೋಗ್ತಾರೆ, ಇಂಥ ಬ್ಯಾಂಕ್ನವರು ಇಂಥ ಸರ್ವಿಸ್ ಕೊಟ್ಟಿದ್ದಾರೆ ಅಂತ. ಕಾರ್ಪೊರೇಷನ್ ಬ್ಯಾಂಕ್ ಈಗ ಯೂನಿಯನ್ ಬ್ಯಾಂಕ್ ಆಗಿದೆ. ಸೊ ನಮ್ಮ ಕಡೆಯಿಂದ ಸಾರ್ಗೆ ಇನ್ನೊಂದು ಸಾರಿ ಅವರ ನಿವೃತ್ತಿ ಜೀವನ ಹೀಗೆ ಸುಖಕರವಾಗಿರಲಿ. ಸೊ ಮುಂದೆ ಸಹ ನೀವು ನಮ್ಮ ಬ್ಯಾಂಕಿನ ಜೊತೆಗೆ ಈ ಥರ ಒಡನಾಟ ಇಟ್ಕೊಳ್ಳಿ. ಬ್ಯಾಂಕಿಗೆ ಈ ಥರ ಮುಂದೆ ಏನೇ ಆಗಲಿ ಸಹ ಮುಂದೆ ಕಷ್ಟಕರ ಸಂದರ್ಭಗಳು ಸಹ ಭಾಳ ಇದರಲ್ಲಿ ಸಹ ಹೆಲ್ಪ್ ಮಾಡಿದ್ದಾರೆ ಅವರು. ಸೊ ಈಗಲೂ ಸಹ ಅವ್ರನ್ನ ಸಹಕಾರವನ್ನು ಅದೇ ಥರ ಕಂಟಿನ್ಯೂ ಆಗಲಿ ಅಂತೇಳಿ ನಾವು ಅವ್ರ ಹತ್ರ ಕೇಳ್ಕೊತೀವಿ. ಸೊ 30 ವರ್ಷಗಳ ಸುದೀರ್ಘ ಸೇವೆಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಕಾರ್ಪೊರೇಷನ್ ಬ್ಯಾಂಕಿಗೆ ಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ನಮ್ಮ ಕಡೆಯಿಂದ ಇನ್ನೊಂದು ಸಾರಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸೊ ಅವರ ವೃತ್ತಿ ಜೀವನ ಚೆನ್ನಾಗಿರಲಿ, ಇದೇ ಥರ ನಗುಮುಖವಾಗಿ ಹೇಗೆ ಕಂಟಿನ್ಯೂ ಆಗಲಿ. ಸೊ ನಮ್ಮ ಈಗ ಕಸ್ಟಮರ್ ಕಡೆಯಿಂದ ಸೊ ನಾವೇ ಇತ್ತೀಚೆಗೆ ಅವ್ರು ನೋಡಿರೋದವರಿಗೆ ಒಂದು 8-9 ವರ್ಷ ನೋಡ್ತಾ ಇದ್ದೀವಿ. ಸೊ ನಮಗಿಂತ ಜಾಸ್ತಿ ಹತ್ರದಿಂದ ನೋಡಿದಂಥ ಕಸ್ಟಮರ್ಗಳು ಇಲ್ಲಿದ್ದೀರಿ. ಸೊ ಅವ್ರ ಬಗ್ಗೆ ಒಂದು 2 ಮಾತು ಅನಿಸಿಕೆಯನ್ನು ಹೇಳಬೇಕು. ಯಾರು ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಸೊ ಇರುವಕ್ಕೆ ಬ್ರಾಂಚಿಂದ ನಮಸ್ಕಾರ. ಎಲ್ಲದಕ್ಕಿಂತ ಫಸ್ಟು ಮ್ಯಾನೇಜರ್ಗೆ ನಮಸ್ಕಾರ. ಪ್ರವೀಣ್ ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇದೊಂಥರ ನೆಕ್ಸ್ಟ್ ಲೈಫ್ಗೆ ಇದೊಂದು ಅಡಿಪಾಯ ಆಗ್ತಾಯಿದೆ. ಜೀವನ ಸುಖಕರವಾಗಿರಲಿ. ಯಾವಾಗಲೂ ನಗುಮುಖದವರು. ಯಾರೇ ಕಷ್ಟ ಬಂದು ಬೇರೆಯವ್ರ ಕಡೆ ಹೋಗೋಕ್ಕಿಂತ ಮುಂಚೆ ಇವ್ರ ಕಡೆ ಹೋಗ್ಬಿಡ್ತಾಯಿದ್ರು. ಅದು ನಾವು ಯಾವಾಗಲೂ ಜಗಳಾಡ್ತಾ ಇದ್ವಿ, ಎಲ್ಲರೂ ನಿಮ್ಮ ಕಡೆನೇ ಹೋಗ್ತಾರಲ್ಲ, ನಮ್ಮ ಕಡೆ ಯಾಕೆ ಬರೋಲ್ಲ ಅಂತ. ಆ ಥರ ಸರ್ವಿಸ್ ಇತ್ತು ಬೇರೆ. ಅಷ್ಟು ಖುಷಿಯಾಗಿ ಈವೊಂದು ಏನು ಅಂದರೆ ಇಲ್ಲಿ ಬ್ಯಾಂಕಲ್ಲಿ ಏನಾದ್ರು ಅರ್ಧ ಕೆಲಸ ಆಗೋಗಿತ್ತು ಅಂದರೆ ಈವೊಂದು ಮನೆಗೆ ಹೋಗ್ಬಿಟ್ಟು ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಿದ್ವು. ಆಮೇಲೆ ಎಲ್ಲ ಮ್ಯಾನೇಜರ್ಗಳಿಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾವು ಫಸ್ಟ್ ಸತಿ ಮೀಟ್ ಆದಲ್ಲೇ ತುಂಬ ಕ್ಲೋಸ್ ಆಗೋಗ್ಬಿಟ್ಟಿದ್ವಿ. ಯಾವಾಗಲೂ ನಾವು ಅವ್ರ ಜೊತೆ ಇರುವಕ್ಕಿಲ್ಲಿ ಕೆಲಸ ಮಾಡಿದ್ವಿ. ವಿ ಎಂಜಾಯ್ಡ್ ಲೈಕ್ ಎನಿಥಿಂಗ್. ನಾವು ಒಂಥರ ಸ್ಟಾಫ್ ಅನ್ನೋ ಥರ ಇರಲಿಲ್ಲ, ವಿ ಆರ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ. ಅವ್ರ ಮಕ್ಕಳನ್ನು ಚೆನ್ನಾಗಿ ಡೆವಲಪ್ ಆಗ್ತಾಯಿದ್ದಾರೆ, ಚೆನ್ನಾಗಿ ಓದಿದ್ದಾರೆ. ಮುಂದೆ ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಅವ್ರು ಇನ್ನೊಂದು ಯಾವುದೋ ಬಿಸ್ನೆಸ್ ಇಟ್ಕೊಂಡು ಅದನ್ನು ಚೆನ್ನಾಗಾಗಲಿ ಅಂತ, ಮುಂದಿನ ಜೀವನ ಚೆನ್ನಾಗಾಗಲಿ ಅಂತ ಇಬ್ಬರಿಗೂ ಹಾರೈಸ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು 2 ಮಾತಾಡೋಕ್ಕೆ ಕೇಳ್ಕೊತೀನಿ. ಭರತ್ ಸ್ಟಾಫ್ಸ್ಗೆ, ಪ್ರವೀಣ್ ಸಾರು, ಎಲ್ಲರಿಗೆ ಇಲ್ಲಿ ಬಂದರು, ಎಲ್ಲರಿಗೂ ಗೆಸ್ಟ್ಗೆ, ಸ್ಟಾಫು, ನಮಗೆ ಎಲ್ಲರಿಗೂ ಗುಡ್ ಈವ್ನಿಂಗ್. ಪ್ರವೀಣ್ ಸರ್ ಜೊತೆ ಕೆಲಸ ಮಾಡಿದ್ದಂದರೆ ಅದು ಆಲ್ಮೋಸ್ಟ್ 10 ಇಯರ್ಸ್ ರಿಲೇಷನ್ಶಿಪ್ಪು. ಅವ್ರು ಡೇ ಒನ್ನಿಂದ ನಾವು ಈ ಬ್ರ್ಯಾಂಚ್ನ ನಮಗೆ ಕಸ್ಟಮರ್ ರಿಲೇಷನ್ಶಿಪ್ಪು, ಬ್ರ್ಯಾಂಚ್ ಕಸ್ಟಮರು ಎಲ್ಲ ಅವರೇ ನೋಡ್ಕೊತಿದ್ರು. ನಮ್ಗೆ ಏನೇ ಬಂದರೂ ಹೆಲ್ಪು. ನಮ್ಗೆ ಏನೋ ಒಂದು ತಾಸು ಕೆಲಸ ಇತ್ತು, ನನಗೆ ರಜೆ ಬೇಕು ಅಂದರೆ ಬೇಡ ನೀವು ರಜೆ ಹಾಕ್ಬೇಡ್ರಿ, ನಿಮ್ಗೆ ಏನು ಕೆಲಸ ಇದ್ದರೂ ನಾನು ಮಾಡಿಸ್ತೀನಿ ಅಂತೇಳಿ ಅವ್ರು ರಜೆ ಹಾಕೋಕ್ಕೂ ಬಿಡ್ತಾಯಿರಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಬರು. ನನಗೆ ಒಂದು ತಾಸು ಹಾಸ್ಪಿಟ್ಲಿಗೆ ಹೋಗ್ಬರೋಕಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ವರ್ಕಿಂಗ್ ಅವರ್ಸ್ನಾಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬಂದು ಕೂರಿಸೋರು. ಏನೇನು ಪ್ರಾಬ್ಲಮ್ ಇದ್ರೊಳಗೆ ಬ್ರ್ಯಾಂಚಲ್ಲಿ ಏನೋ ಶಾರ್ಟ್ ಹೋಯ್ತು, ಇವಾಗ ಅಂದರೆ ಕ್ಯಾಶ್ ಏನೇನು ಕಳೆದೋಯ್ತು, ಏನೋ ಮಿಸ್ ಆಯಿತು ಅಂದರೆ ಕೂಡ ಕುಂತಲ್ಲೇ ಎಲ್ಲಿ ಅವ್ರು ಹಿಡ್ಕೊಂಡು ರಿಕವರಿ ಮಾಡಿ ಅಲ್ಲೇ ರಿಕವರಿ ಮಾಡಿಸಿ ಅಲ್ಲೇಯಿಂದ ಫೋನ್ಪೇ ಮಾಡಿಸಿ ಅವಂತೂ ಅಪರೂಪ ಅದ್ಭುತಗಳು ಅವೆಲ್ಲ. ಪ್ರವೀಣ್ ಸರ್ ಜೊತೆ ಪ್ರೊಫೆಷ್ನಲಿ ಅಂತೂ ತುಂಬ ಬ್ರ್ಯಾಂಚಲ್ಲಿ ಅವರು ತುಂಬ ಅವ್ರದ್ದು ನಾವು 40 ಇಯರ್ಸ್ 30 ಇಯರ್ಸ್ ಆಲ್ಮೋಸ್ಟು ಈ ಬ್ರ್ಯಾಂಚಿಗೆ ತುಂಬ ಮಾಡಿ ಇಲ್ಲೇ ರಿಟೈರ್ಡ್ ಆಗ್ತಿರೋದು. ಅದು ಖುಷಿ ಪಡೋದು ತುಂಬ ಹೆಮ್ಮೆ ವಿಷಯ. ಅದು ಬೇರೆ ಹೋಗಿಲ್ಲ ಅವ್ರು. ನಾವು ಪ್ರಮೋಷನೇ ಬೇಡ ಅಂತ ಹೇಳಿದ್ವಿ. ನಿಮ್ಗೆ ಎಂತಕ್ಕೆ ಬೇಕು ಪ್ರಮೋಷನು, ಬೇಡ ನೀವು ಇಲ್ಲೇ ಇರಬೇಕು ಅಂತಿದ್ವಿ. ಇಲ್ಲ ಇದೊಂದು ಸರ್ ಪ್ರಮೋಷನ್ ತಗೊಂತೀನಿ ಅಂತಂದರು. ಸರಿ ಅಂಥೇಳಿ ನಾವು ಅವರು ಪಾಪ ತುಂಬ ನಮಗೆ ಪರ್ಸ್ನಲಿ ಪ್ರೊಫೆಷ್ನಲಿ ತುಂಬ ಹೆಲ್ಪ್ ಮಾಡ್ಯಾರೆ. ಒಂಥರ ನಮಗೆ ಗಾಡ್ ಫಾದರ್ ಇದ್ದಂಗೆ ಅವರು.
ನನ್ನ ಜೊತೆ ಕೆಲಸ ಮಾಡಿದವರು ಯಾರೂ ಇಲ್ಲ ಇವತ್ತು, ಅವರೊಬ್ಬರೇ ಇರೋದು, ನಾನು ಅವರೇ ಇರೋದು, ಎಲ್ಲ ಚೇಂಜ್ ಆಗಿದ್ದಾರೆ ಅವರು. ನಾವೆಲ್ಲ ಒಂದು ಟೀಮ್ ಇದ್ವಿ. ಇಲ್ಲಿ ಬಂದಾಗ ಈ ಬ್ರ್ಯಾಂಚ್ ಓಪನಿಂಗ್ ಆದಾಗಲಿದ್ದನು ಮೇಡಮ್ ಅವರು ಕೂಡ ನಮ್ಮ ಮನೆಗೆ ಹೋದರೆ ನಾವು ಬ್ರ್ಯಾಂಚ್ಗೆನ ರಜೆ ಆಗ್ತಿದ್ದು ಬಿಟ್ಟರೆ ಅವ್ರ ಮನೆಗೆ ಹೋಗೋದು ರಜೆ ಆಗ್ತಾ ಇರಲ್ಲ. ಡೈಲಿ ಕಂಟಿನ್ಯೂಸ್ ಒಂದು ಅಟೆಂಡೆನ್ಸ್ ಇರಲೇ ಇರುತ್ತೆ. ಅಲ್ಲೊಂದು ನಮಗೆ ಕಾಫಿ ಟಿಫನ್ ಪಕ್ಕ ಇರುತ್ತೆ. ಮೇಡಮ್ ಅಷ್ಟು ಚೆನ್ನಾಗಿ ನೋಡ್ಕೊಂಬರು ನಮ್ಮನ್ನು. ಯಾರು ಕೂಡ 24 ಆಫೀಸಸ್ಗೆ ಬೀಯಿಂಗ್ ಆ್ಯಸ್ ವೆಲ್ ಈ ಮ್ಯಾನೇಜರ್ಸ್ಗೆ ಆಫೀಸಸ್ಗೆ ಟೈಮಿಂಗ್ಸು ಲಿಮಿಟೇಷನ್ಸು 24/7 ಡ್ಯೂಟಿ ಅಂತಾರಲ್ಲ, ಆ ಥರ ಕೆಲಸ ಮಾಡಿದ್ರು ಅವರು. 6 ಗಂಟೆ ರಿಕವರಿ ಬೆಳಿಗ್ಗೆ ಅಂದರೆ ಓಕೆ 6 ಗಂಟೆಗೆ ಎನಿ ಟೈಮ್ ಅವೈಲೇಬಲ್ ಇರೋರು ಬ್ಯಾಂಕಿಗೆ. ತುಂಬ ಈ ಬ್ರ್ಯಾಂಚ್ ಅವ್ರು ಹೆಂಗಂದರೆ ಈ ಬ್ರ್ಯಾಂಚ್ನ ಒಂದು ದೇವಸ್ಥಾನ ಥರ ಅಷ್ಟು ಚೆನ್ನಾಗಿ ನೋಡ್ಕೊಂಬರು. ನಮಗೆ ಅದು ನೋಡಿ ನಮಗೆ ಬೇಜಾರಾಗೋದು, ಈಗ ಹೆಂಗಪ್ಪ ಹಿಂಗೆ ಇರೋಕ್ಕೆ ಸಾಧ್ಯ ಅಂತ. ಅಷ್ಟು ಬ್ರ್ಯಾಂಚಿಗೆ ಅಷ್ಟು ಪ್ರಿಯಾರಿಟಿ, ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಬ್ಯಾಂಕಿಗೆ. ಪರ್ಟಿಕ್ಯುಲರಿ ಇಲ್ಲಿ 3 ಬ್ರ್ಯಾಂಚ್ ಅದಾವಲ್ಲ, 3 ಬ್ರ್ಯಾಂಚು ಒಂಥರ ಫ್ಯಾಮ್ಲಿ ಥರ ಇರೋಕ್ಕೆ ಅವರೇ ಒಂದು ಕಾರಣ. ಎಲ್ಲರನ್ನ ಅಸೆಂಬಲ್ ಮಾಡೋರು, ಎಲ್ಲರನ್ನ ಅಟೆನ್ಷನ್ ಎಲ್ಲರನ್ನ ಮಿಕ್ಸ್ ಮಾಡೋರು, ಎಲ್ಲ ಒಟ್ಟಿಗೆ ಮಾಡಿ ಎಲ್ಲರನ್ನ ಟೇಕ್ ಕೇರ್ ಮಾಡೋರು. ಶುಭ ಸಂಜೆ. ಇವತ್ತು ಪ್ರವೀಣ್ ಅವರು ಒಂದು ತಿಂಗಳ ಹಿಂದೆ ವಾಪಸ್ ಈ ಬ್ರಾಂಚಿಗೆ ಬಂದು ನಮ್ಮಲ್ಲಿಗೆ ಭೇಟಿಯಾಗಿ ರಿಟೈರ್ಮೆಂಟ್ ಇದೆ ಅಂತ ಹೇಳಿದರು. ಏನು ಸರ್ 50 ವರ್ಷ ಥರ ಕಾಣ್ತಿದ್ದೀರಾ, ರಿಟೈರ್ಮೆಂಟ್ ಅಂತ ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೆ ನಾನು. ನಂಬಕ್ಕೆ ಆಗಲಿಲ್ಲ. ಇವತ್ತು ಹಾಗೆ ಕಾಣ್ತಾ ಇದ್ದಾರೆ, ಅಷ್ಟೇ ಜೋವಿಯಲ್ಲಾಗಿ ಖುಷಿಯಾಗಿ. ಅವ್ರು ಇದುವರೆಗೂ ಒಂದು ಫೋನ್ ಮಾಡಿ ನಮ್ಮ 25-30 ವರ್ಷದ ಇತಿಹಾಸದಲ್ಲಿ ಒಂದು ಫೋನ್ ಮಾಡಿ ಏನಾದ್ರು ಕೇಳಿದರೆ ಎಸ್ ಸರ್ ಸರಿ ಸರ್ ಅಷ್ಟೇ, ನೋ ಅಂತ ಇದುವರೆಗೂ ಅವ್ರ ಹತ್ರ ಆನ್ಸರ್ ಕೇಳಿದ್ದೇ ಇಲ್ಲ ನಾವು. ಏನೇ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ 7-8 ವರ್ಷ ಇವಾಗ ನೋಡಿರೋದು ಅಷ್ಟೇ. ಈಗ ಅವ್ರು ಏನು ಸರ್ವಿಸ್ ಆಗಿದೆ ಹೆಚ್ಚು ಕಡಿಮೆ ನಮ್ಮ ತಂದೆಯವರ ಒಡನಾಟನೂ ಅಷ್ಟೇ ಸರಿ ಸಮಾಧಾನ ಅಂತ ಹೇಳಿದರೆ ಸರಿ. ಅವತ್ತು ನಾನು 97ರಲ್ಲಿ ನಾನು ಹೇಗೆ ನೋಡಿದ್ನೋ ಅದೇ ಮುಖ ಇವತ್ತಿನವರೆಗೂ ಮೇಂಟೈನ್ ಮಾಡಿದ್ದಾರೆ. ಅದು ಏನು ಸೀಕ್ರೆಟ್? ಇನ್ನೊಂದು ಹೇಳಬೇಕು ಅಂದರೆ ಪ್ರವೀಣಣ್ಣ ಕಾರ್ಪೊರೇಷನ್ ಬ್ಯಾಂಕ್ ಪ್ರವೀಣ್ ಅವ್ರು ಒಂದ್ಸರಿ ಟ್ರಾನ್ಸ್ಫರ್ ಆದಾಗ ಸುಮಾರು ಕಸ್ಟಮರ್ಸು ಬೇರೆ ಕಡೆ ಹೋಗಿದ್ದನ್ನು ನಾನು ಕೇಳಿದೆ. ಕಡೆಗೆ ಮತ್ತೆ ಎಲ್ಲ ಸರಿ ಮಾಡ್ಕೊಂಡು ಆ ಥರದಲ್ಲಿ ಹೆಸರನ್ನು ಗಳಿಸಿದಂಥ ವ್ಯಕ್ತಿ. ಸೊ ಇನ್ನು ಅವರ ರಿಟೈರ್ಮೆಂಟ್ ಲೈಫು ಒಳ್ಳೆ ರೀತಿಯಿಂದಾಗಿ ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲವೂ ಕೂಡ ಸಿಗಲಿ ಅಂತ. ಪ್ರವೀಣಣ್ಣ ನಮ್ಮ ತಂದೆ ತುಂಬ ಆತ್ಮೀಯ ಸ್ನೇಹಿತರು. ಆ ಕಾಲದಿಂದನೂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದರು. ಈಗ ನಮ್ಮ ತಂದೆ ಇಲ್ಲ, ಅವರೇ ನಮ್ಮ ತಂದೆ ಸ್ಥಾನದಲ್ಲೆಲ್ಲ ನಿಂತ್ಕೊಂಡು ನಮಗೆ ಸಪೋರ್ಟಾಗಿ ತುಂಬ ವರ್ಷದಿಂದ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ. ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಇನ್ಮೇಲೆ ಅಂತೇಳಿ ಅನಿಸುತ್ತೆ. ಒಳ್ಳೆಯದಾಗಲಿ ಪ್ರವೀಣಣ್ಣ. ಇಲ್ಲ ಮಾಜಿ ಹೋದ್ರೆ ಅಂತ ಹೇಳ್ಬಿಟ್ರಿ, ಅದರಲ್ಲಿ ಮನಸ್ಸಲ್ಲಿದ್ದರೆ ಸಾಕೋದು. ಯಾಕೆಂದರೆ ಸುಮಾರು ಜನ ನೋಡಿದ್ದೀವಿ ನಾವು, ಯಾಕಂದರೆ ನಾವು ಪ್ರಾಕ್ಟಿಕಲಿ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲರೂ ಬಂದು ಬಾಯಲ್ಲಿ ಹೇಳ್ತಾರೋ ಹೊರತು ಆ ಪ್ರಾಕ್ಟಿಕಲಿ ನೋಡಿದ್ರೆ ಆ ಮಾಜಿ ಹೋದಾಗ ಯಾವುದೇ ಇದಿರಲ್ಲ ನನ್ನ ಅನಿಸಿಕೆ. ಓಕೆ, ಅದು ದಟ್ ಇಸ್ ಎ ಡಿಫ್ರೆಂಟ್ ಪಾರ್ಟ್. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರವೀಣಣ್ಣ ಸರ್ ಬಂದು ಒಂದು 30 ವರ್ಷದ ಸರ್ವೀಸು ಆದಮೇಲೆ ರಿಟೈರ್ ಆಗ್ತಿದ್ದಾರೆ. ಸೊ ಇನ್ಮೇಲೆ ಅವರ ಜೀವನ ಮತ್ತು ಯೌವನ ಎಲ್ಲವೂ ಸುಖವಾಗಿರಲಿ ಅಂತ ನಾನು ಹಾರೈಸಿಕೊಂಡು, ರಿಲೇಷನ್ಶಿಪ್ಪು ಹೆಂಗೆ ಮೇಂಟೈನ್ ಮಾಡಬೇಕಂತ ಹೇಳ್ಬೇಕಾದ್ರೆ ಅವರಿಂದ ಕಲ್ತ್ಕೋಬೇಕೆಲ್ಲ. ಈ ಸೆಟ್ ಆನ್ ಎಕ್ಸಾಂಪಲ್ ಫಾರ್ ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಬೆಳೆಸಬೇಕು ಬ್ಯಾಂಕಿನ, ಮತ್ತು ಎಲ್ಲ ಥರದ ಬಂದು ರಿಲೇಷನ್ನು ಎಲ್ಲಿರೋ ಇದು ಕಸ್ಟಮರ್ಸ್ ಎಲ್ಲ ಇವ್ರು ಬಂದು ಕರ್ಕೊಂಬರ್ತಾರೆ. ಅವ್ರು ಇಟ್ಕೊಂಡ್ರೆ ಸಾಕು. ಇವಾಗ ರಿಕವರಿ ಬಂದು ಸುಮಾರು ಜನ ನೋಡ್ತಿದ್ದೀವಿ ನಾವು, ಬಂದು ರಿಕವರಿ ಪಾರ್ಟ್ ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತ. ಬಟ್ ಪ್ರವೀಣ್ ಸರ್ ಬಂದು ಕರ್ಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ಹೆಂಗೋ ಒಂದು ಮಾಡಿ ಆ ರಿಕವರಿ ಯಾವತ್ತಿಗೆ ಮಾಡ್ತಿರ್ತಾರೆ. ಅದೊಂದು ಅದು ದೊಡ್ಡ ಇದದು, ಅದನ್ನೇ ನೋಡಿರೋದು ನಮಗೆ ಬಂದು. ಸೊ ಫಸ್ಟ್ ಟೈಮ್ ಇದು. ಪ್ರವೀಣ್ ಅವರು ನಮಗೆ ಬ್ಯಾಂಕರ್ಗಿಂತನೂ ಒಳ್ಳೆಯ ಒಬ್ಬ ಫ್ರೆಂಡು. ಇಲ್ಲಿ ಬಂದವರಿಗೂ ಎಲ್ಲರಿಗೂ ಕಸ್ಟಮರ್ಸ್ಗೆ ಭಾರಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಮಗೂ ಅಷ್ಟೇ ಫಸ್ಟಿಂದ ಅವ್ರದ್ದು ಇದು ಚೆನ್ನಾಗಿದೆ. ನಮಗೊಂದು ಒಳ್ಳೆ ಫೇವರ್ ಮಾಡಿದ್ರು ಅವರು ಸುಮಾರು ವರ್ಷದ ಹಿಂದೆ. ಚೆಕ್ ಕೇಸ್ ಆಗಿತ್ತು. ಇದ್ದೀನಿ ಬಿಸ್ನೆಸ್ಸಿಗೆ ಬಂದಮೇಲೆ ಎಷ್ಟೇ ಟೈಮಿಗೆ ಫೋನ್ ಮಾಡಿದ್ರು ಹೇಳಿ ಪೈ ಮಾಮ್ ಅಂತ ಒಂದು ಇದು ಮಾಡ್ತಾರೆ ಅವರು. ಏನೇ ಹೇಳಿದ್ರು ಕೂಡಲೇ ಇದು ಮಾಡ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕಂತ ಮಾಡ್ತೀನಿ. ಏಕೆಂದರೆ ಈಗ ಮುಂಚಿನ ಥರ ಈಗ 30 ವರ್ಷ ಅದು ಇನ್ನು ಕಡಿಮೆ ಅವಧಿ ಅಲ್ಲ. ಈಗಿನ ಕಾಲದಲ್ಲಿ ಈಗ ಯಾರೇ ಆಗಲಿ, ನಮ್ಮ ಮಕ್ಕಳೇ ಆಗಲಿ, ಯಾವುದೋ ಕೆಲಸಕ್ಕೆ ಸೇರಿಕೊಂಡ್ರು ಕೂಡ 1 ವರ್ಷ 2 ವರ್ಷ ಇರ್ತಾರೆ, ಆ ಕಂಪ್ನಿ ಬಿಟ್ಟು ಮತ್ತೆ ಬೇರೆ ಹೋಗ್ತಾರೆ. ಈಗ ಮದುವೆಗಳು ಕೂಡ ಹಾಗೇ ಆಗಿದೆ. ಸಂಗಾತಿಗಳು ಸಿಗೋದು ಈಗ ನೋಡ್ಬೋದು ಎಷ್ಟು ಬೇಗ ಚೇಂಜ್ ಮಾಡ್ಕೋತಾರೆ ಹಾಗೆ ಅಂತ. 30 ವರ್ಷ ಒಂದು ಇನ್ಸ್ಟಿಟ್ಯೂಷನ್ಗೆ ವರ್ಕ್ ಮಾಡೋದು,
ಮತ್ತು ಅವರು ಈಗ ಇವತ್ತು ಕೂಡ ಅಷ್ಟು ಒಂದು ವಿಶ್ವಾಸ ಮತ್ತು ಇದ್ರ ನಮ್ಮ ಬ್ಯಾಂಕಿನ ಬಗ್ಗೆ ಗೌರವ ಮತ್ತು और इन्होंने कम से कम 30 साल से ज़्यादा सर्विस किया। बहुत ही अच्छे काम करते हैं और कस्टमर के साथ भी इनका अच्छा रिलेशन है, स्टाफ के साथ भी अच्छा है। और मैं जब यहाँ सागर में आया लास्ट 2024 को, और जब भी कुछ ज़रूरत हो हम लोग को हेल्प करते हैं, अभी भी करते हैं और मैं चाहूँगा कि वो हमें हेल्प करते रहें, ठीक है। और इनसे एक राज का बात जानना है कि वो अपना बॉडी कैसे मेंटेन किए, अभी भी मतलब 60 इयर्स का नहीं लगते हैं, बहुत ही अच्छा है इनका। तो हमें भी टिप्स दीजिए आप, ठीक है। और फ्यूचर में आपको ईश्वर की दया से मतलब अच्छी लाइफ चले, गुड रिटायरमेंट लाइफ। थैंक यू। ಪ್ರವೀಣ್ ಸಾರಿಗೆ 2006ರಿಂದ ನಂಗೆ ಪರಿಚಯ ಇದೆ. ಅವರು ತುಂಬ ಒಂದು ನಮ್ಮ ಸ್ಕೂಲಿಗೆ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸದಲ್ಲೂ ಅವ್ರು ಹೆಲ್ಪ್ ಆಗ್ತಿದ್ರು. ಮತ್ತು ಯಾವಾಗಲೂ ನಮಗೆ ಬೇಜಾರು ಮಾಡ್ಕೊತಿರ್ಲಿಲ್ಲ ಯಾವುದೇ ಕೆಲಸ ಆದರೂ ಸಹ. ಸೆಂಟ್ ಜೋಸೆಫ್ ಸ್ಕೂಲಿಂದ ಏನೇ ಒಂದು ಕೆಲಸ ನಾವು ಇಲ್ಲಿ ಬಂದಾಗಲೂ ನಮಗೆ ಅವರು ಎಲ್ಲ ರೀತಿ ಸಪೋರ್ಟಿವ್ ಮಾಡಿದ್ದಾರೆ. ಪ್ರವೀಣ್ ಸರ್ ರಿಟೈರ್ಮೆಂಟು, ಯಾಕಂದರೆ ಅವರು ತಾಳ್ಮೆ, ಕೌಂಟ್ರಲ್ಲಿ ಕೊಡೋ ವರ್ಕು ನಮಗೆಲ್ಲ ಕಷ್ಟ ಇದೆ. ಇನ್ನು ಮುಂದೆ ನಮಗೆಲ್ಲ ಯುವಕರಿಗೆ ಒಂಥರ ಬಿಸಿ ರಕ್ತ. ಯಾರು 2 ಸಲ ಕೇಳಿದ್ರೆ 3ನೇ ಸಲ ಸಿಟ್ಟು ಬಂದುಬಿಡುತ್ತೆ. ಅವ್ರು ಹಂಗಲ್ಲ, ತಾಳ್ಮೆಯಿಂದ ಎಲ್ಲರನ್ನೂ ಒಂಥರ ಕಸ್ಟಮರನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಥರ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಡೆಪ್ಯುಟೇಷನು, ಪ್ರವೀಣ್ ಸರ್ ಎಲ್ಲಾದರೂ ಡೆಪ್ಯುಟೇಷನು, ಎಲ್ಲಿ ಹೊಸನಗರ ಬ್ರ್ಯಾಂಚು ಡೆಪ್ಯುಟೇಷನು, ಕೊಪ್ಪ ಬ್ರ್ಯಾಂಚು ಡೆಪ್ಯುಟೇಷನು, ಇರುವಕ್ಕೆ ಯಾವ ಬ್ರ್ಯಾಂಚ್ ಹೋಗಿಲ್ಲ ಅಂದರೆ ಯಾರು ಇಲ್ಲ ಅಂದರೆ ಪ್ರವೀಣ್ ಸರ್ ಇದ್ದಾರೆ ಡೆಪ್ಯುಟೇಷನ್ ಬರ್ತಾರೆ. ಅದು 100 ಆಗಲಿ 150 ಕಿಲೋಮೀಟ್ರ್ ಆಗಲಿ. ಅದು ನಂಗೆ ಭಾರಿ ಖುಷಿಯಾಗಿರೋದು. ಯಾಕಂದರೆ ಈಗ ಪ್ರೆಸೆಂಟು ನಮ್ಮಲ್ಲಿ ಕ್ಲರಿಕಲಲ್ಲಿ ಸ್ಟಾಫ್ ಶಾರ್ಟೇಜ್ ಸ್ವಲ್ಪ ಇದೆ. ಹಾಗಾಗಿ ರಜಾ ಹಾಕ್ಬೇಕಾದ್ರೆ ಪ್ರವೀಣ್ ಸರಿಗೆ ಫಸ್ಟ್ ಫೋನ್ ಮಾಡೋದು, ಸರ್ ಬರ್ತೀರಾ, ಈಗ ನಾಡ್ದು ಇರ್ತೀನಿ, ಡೆಪ್ಯುಟೇಷನ್ ಬರ್ತೀರಾ ಅಂತ. ಅದು ನನಗೆ ಅವರಲ್ಲಿ ತುಂಬ ನೋಡಿದ್ದಂದರೆ ಡೆಪ್ಯುಟೇಷನ್ನು. ಹಾಗೆ ಅವರಿಗೆ ಇವತ್ತು ರಿಟೈರ್ಮೆಂಟ್ ಲೈಫು ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯಿ ಅಸೋಸಿಯೇಷನ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಅವರಿಗೆ ಹ್ಯಾಪಿ ರಿಟೈರ್ಮೆಂಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಇಷ್ಟೆಲ್ಲ ಮಾತಾಡೋದು ಕೇಳಿ ನನಗೆ ಮಾತೇ ಬರ್ತಾಯಿಲ್ಲ. ಈಗ ನಾನು ಇಷ್ಟು ವರ್ಷ ಸರ್ವಿಸ್ ಹೆಂಗೆ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಈಗ 30 ವರ್ಷ ನಾನು ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ನಿನ್ನೆ ಮೊನ್ನೆ ಬಂದು ಜಾಯ್ನ್ ಆದಂಗೆ ಇದೆ ನನಗೆ ಬ್ಯಾಂಕಲ್ಲಿ. ಮತ್ತು ಎಲ್ಲಕ್ಕಿಂತ ಕಾರಣ ಅಂದರೆ ನಮ್ಮ ಫ್ಯಾಮಿಲಿನೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಂದು ಏನಾಗಿದೆ ಅಂದರೆ ನಾನು ಬ್ಯಾಂಕ್ ಒಂದೇ ಅಲ್ಲ, ನಾನು 1 ಆಫ್ ದಿ ಪಾರ್ಟ್ ನನ್ನ ಶಾಪ್ ಇದೆ. ನಮ್ಮ ಮಿಸ್ಸಸ್ಸು ಅದನ್ನ ನೋಡ್ಕೊಂಡು ಹೋಗ್ತಿದ್ರು. ಅವ್ರು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟು ಮೇಲೆ ಬರೋಕ್ಕಾಗ್ತಿರಲಿಲ್ಲ. ಮತ್ತು ಮಕ್ಕಳು ಅಷ್ಟೇ, ಮಕ್ಕಳು ಅವರಿಗೆ ನಮ್ಮ ಮನೆಯವರೇ ತುಂಬ ಮೇಂಟೈನ್ ಮಾಡ್ತಿದ್ರು. ಅಂದರೆ ಸ್ಟಡಿಯಿಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಏನಾಯಿತು ಅಂದರೆ ಅವರೇ ನಮ್ಮ ಮನೆಯವರೇ ನೋಡ್ಕೋಬೇಕಾಯ್ತು ಅವ್ರಿಗೆ. ನಮ್ದು ಏನಪ್ಪ ಅಂದರೆ ಬ್ಯಾಂಕು ಅಂಗಡಿ ಅಂತ ಒಂಥರ ಜಂಜಾಟ ನಡೆದು ಹೋಗಿತ್ತು ಇಷ್ಟು ವರ್ಷ ನಾವು. ಇದು ನನಗೆ ಬ್ಯಾಂಕು ತುಂಬ ನನಗೆ ಹೆಲ್ಪ್ ಮಾಡಿದೆ. ಇಷ್ಟು ಮೇಲೆ ಬರೋಕ್ಕೂ ನನಗೆ ಕಾರ್ಪೊರೇಷನ್ ಬ್ಯಾಂಕಿಂದ ನಾನು ಸೇರಿಬಿಟ್ಟು ಈಗ ಯೂನಿಯನ್ ಬ್ಯಾಂಕ್ ರಿಟೈರ್ಡ್ ಆಗ್ತಾಯಿದ್ದೀನಿ. ಒಂದು ಹೆಮ್ಮೆ ವಿಷಯ. ಮತ್ತು ನಂಗೆ ಬ್ಯಾಂಕು ತುಂಬ ನನಗೆ ಇದು ಕೊಟ್ಟಿದೆ, ಇಂಥ ಅವಕಾಶ ಕೊಟ್ಟಿದೆ, ಮತ್ತು ಅನುಕೂಲ ಮಾಡಿದೆ. ಮತ್ತು ನನ್ನ ಸೊಸೈಟಿಲಿ ನನ್ನ ಹೆಸರು ಬರೋಕ್ಕೆ ಬ್ಯಾಂಕ್ ಕಾರಣ ಇದೆ. ಎಲ್ಲೇ ಹೋದರೂ ಪ್ರವೀಣ್ ಸರ್ ಅಂತ ಹಿಂಗೆ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳ್ತಿದ್ರು. ಈಗ ನನಗೆ ಎಲ್ಲರೂ ಮತ್ತು ಸ್ಟಾಫು ತುಂಬ ಸಪೋರ್ಟ್ ಮಾಡಿದರು. ಸಿಬ್ಬಂದಿವರೆಗಾಗಲಿ ಮತ್ತು ನಮ್ಮ ಆರೋದಲ್ಲೇ ಆಗಲಿ ಎಲ್ಲ ನಮ್ಮ IR ಆಫೀಸರ್ ಆಗಲಿ ನಂಗೆ ತುಂಬ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ನೋಡ್ಕೊಂಡ್ರು. ಹಾಗಾಗಿ ನನಗೆ ಈ ಥರ ಬ್ಯಾಂಕಲ್ಲಿ ಕಸ್ಟಮರ್ಗೆ ಸೇವೆ ಕೊಡೋಕ್ಕೆ ಅನುಕೂಲ ಆಯಿತು ನನಗೆ. ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆನೂ ನನಗೆ ತುಂಬ ಹೆಮ್ಮೆ ವಿಚಾರ. ಯಾಕೆಂತೇಳಿದರೆ ಒಬ್ಬರು ಈ ಥರ ಮೇಲೆ ಬರೋಕ್ಕೆ ಒಂದು ಹೆಂಡತಿ ಬೇಕಾಗತ್ತೆ. ಅವ್ರು ನಮ್ಮ ಹೆಂಡತಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವರಿಗೂ ತುಂಬ ಧನ್ಯವಾದಗಳು ನಾನು ಹೆಂಡತಿ ಹೇಳ್ಬೇಕು. ಎಲ್ಲರೂ ನನ್ನ ಬಗ್ಗೆ ತುಂಬ ಹೇಳಿದ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನಾನು ಏನು ಮಾತಾಡಬೇಕು ಮತ್ತು ಅದೇ ಅನಿಸ್ತಾ ಇದೆ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ಇವತ್ತು ಭಾಳ ಕಡಿಮೆ, ಯಾಕಂದರೆ ಅದು ಆನಂದ ಭಾಷೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅದೇ ಯಾಕಂದರೆ ಮೇನ್ ಪವರ್ ಚಾರ್ಜ್ ಅವರಿದ್ದಾರೆ ಇಲ್ಲಿ ಪಕ್ಕದಲ್ಲಿ. ಮೇಡಮ್ ಅವ್ರು ಒಂದೆರಡು ಮಾತಾಡಬೇಕು. ಯಾಕಂದರೆ ಮನೆಯವ್ರ ಸಹಕಾರ ಇಲ್ಲದೆ ಯಾವ ವ್ಯಕ್ತಿನೂ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಮೇಡಮ್ ಅವ್ರು ಒಂದೆರಡು ಮಾತಾಡಲಿ. ಒಂದೆರಡೇ ಮಾತಾಡಿ. ಎಷ್ಟಾಗುತ್ತೆ ಪ್ರವೀಣ್ ಹೋಗಲಿ, ಪ್ರವೀಣ್ ಸರ್ ಹೆಸರಾದ್ರಿ ಇಲ್ಲಿ ಹೋಗಲಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲ, ತುಂಬ ಬೇಜಾರಾಗ್ತಾಯಿದೆ ಇವಾಗ ಅವರು ರಿಟೈರ್ಡ್ ಆಗ್ತಿರೋದಕ್ಕೆ. ಇರಲಿ, ನಮ್ಮ ಜೊತೆಗೆ ಸೇರ್ತಾರೆ. ಈಗ ನಿಂತ ನೀರಿಗೆ ಒಂದು ಬೆಲೆ ಇಲ್ಲ. ಅವ್ರು ಒಂಥರ ಹೆಂಗೆ ಗೊತ್ತಂದರೆ
ಅದೇನಂತರ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಾರಲ್ಲ ಆ ಥರ. ಅಂದರೆ ಮನುಷ್ಯ ಆ್ಯಕ್ಟಿವ್ ಆಗಿರಬೇಕು, ಒಂದು ಕಡೆಯಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಬರಬೇಕು. ಈಗ ಏನಂತಂದ್ರೆ ಅವ್ರಿಗೇನಪ್ಪ ಅಂತಂದರೆ ಇಷ್ಟು ದಿನ ಹೊರಗಡೆ ಬ್ಯಾಂಕಲ್ಲಿ ಇದ್ದರು, ಒಳ್ಳೆ ಒಂಥರ ಚಾಕ ಆ್ಯಕ್ಟಿವ್ ಆಗಿದ್ದರು. ಸೊ ಹಂಗೇನಿಲ್ಲ ಮೇಡಮ್, ಈಗ ನಿಮ್ಮ ಜೊತೆಗೆ ಪೂರ್ತಿ ಟೈಮನ್ನು ಕಳೀತಾರೆ, ಮನೇಲೇ ಇರ್ತಾರೆ, ಆ ಥರ ಏನಿಲ್ಲ. ಸೊ ಏನು ಬೇಜಾರಾಗಬೇಡಿ. ಸೊ ನಿವೃತ್ತಿ ಜೀವನ ಅಂತಕ್ಕಂಥ ಎಲ್ಲರೂ ಇಂಪಾರ್ಟೆಂಟ್ ಅದು. ಸೊ ಆ ಥರದ್ದು ಏನು ಬೇಜಾರಾಗೋದಿಲ್ಲ, ಯಾಕಂದರೆ ಫ್ಯಾಮಿಲಿ ಸಪೋರ್ಟು ಇಂಪಾರ್ಟೆಂಟ್. ನೀವು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಸರ್ ಇಷ್ಟೆಲ್ಲ ಈ ಘಟ್ಟಕ್ಕೆ ತಲುಪಿರೋದು. ಸೊ ಭಗವಂತನ ಅದೇ ಥರ ಪ್ರಾರ್ಥನೆ ಮಾಡ್ಕೊತೀವಿ, ಇದೇ ಥರ ಅವರಿಗೆ ಹೆಲ್ತ್ ಹ್ಯಾಪಿನೆಸ್ ಇದೇ ಥರ ಮುಂದುವರಿಲಿ. ಸೊ ಎಂಡ್ಲೆಸ್ ಜಾಯ್ ಈ ಥರ ಇರಲಿ ಅಂತೇಳಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ಸೊ ಅವ್ರು ಬಂದಿದ್ದಾರೆ ಇವತ್ತು, ಅವರೊಂದೆರಡು ಮಾತಾಡಲಿ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಅವ್ರ ಮಗ. ಈಗ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷ ಆದರೂ ನಮ್ಮ ಅಪ್ಪ ನಮ್ಮ ಜೊತೆಗಂತೂ ಟೈಮ್ ಸ್ಪೆಂಡ್ ಮಾಡಿಲ್ಲ. ಇನ್ಮೇಲಾದರೂ ಮಾಡ್ತಾರಾ ಅಂತೇಳಿ ನಮಗೆ ಡೌಟ್ ಇದೆ. ಅವ್ರು ಅವಾಗ ಬಿಸ್ನೆಸ್ ಇದೆಯಲ್ಲ, ಬಿಸ್ನೆಸ್ ಬಿಟ್ಟು ಬರಲ್ಲ ಅವರು. ಇನ್ನೊಂದು ಅವ್ರು 30 ವರ್ಷ ಮಾಡಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಕೇಳಿ. ಎಲ್ಲರೂ ಈ ಥರ ಮಾತಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನಗೇನೇ ಮಾತಾಡಬೇಕು ಅನಿಸ್ತಿಲ್ಲ. ನಮ್ಮ ಕಷ್ಟದ ಕಾಲದಲ್ಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೇನು ಬ್ಯಾಂಕಲ್ಲಿ ಏನಂತ ಗೊತ್ತಿಲ್ಲದಿಲ್ಲ ಅವರು. ನಮ್ಮ ಜೀವನಕ್ಕೆ ಇವತ್ತು ನೆನೆಸ್ಕೊಂಡು ಊಟ ಮಾಡ್ತೇವೆ ಅಂದ್ರೆ ಅವರು ಹೇಳೋಕ್ಕಾಗಲ್ಲ ಸರ್. ಅವರು ತಮ್ಮ ಕಂಪ್ಲೇಂಟ್ಗಳನ್ನ ಹೇಳ್ಕೊತಾರೆ, ಈ ಥರ ಆಗ್ತಿದೆ ಸರ್, ಈ ಥರ ಆಗ್ತಿದೆ, ನೀವು ಹೇಳಿ ಅಂದರೆ ಒಂಥರ. ಈಗ ಅವ್ರ ಹತ್ರ ಹೇಳ್ಕೊಬಿಟ್ರೆ ಮತ್ತೆ ಅವ್ರ ಟೈಮ್ ಆಗ್ತಾ ಬಂತು, 7 ಗಂಟೆ ಆಗ್ತಾ ಬಂತು. ಸ್ವಲ್ಪ ದೂರ ಹೋಗೋರು ಇದ್ದಾರೆ. ಸೊ ಸಣ್ಣ ಪುಟ್ಟ ಸನ್ಮಾನ ಸ್ಟಾರ್ಟ್ ಮಾಡೋಣ ಈಗಲೇ ಸರ್. ಈ ಕೊಡ್ರಿ ಮೈ ಕಡೆ
ಸೊ ನಮ್ಮ ರೀಜನಲ್ ಆಫೀಸಿಂದ ನಮ್ಮ ಸೊ ನೆನಪಿನ ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ನಮ್ಮ ಪಲಕ್ಷ ಸರ್ ಬಂದಿದ್ದಾರೆ. ಸರ್ ಅವ್ರಿಗೂ ತುಂಬ ಧನ್ಯವಾದಗಳು. ವೈಭವ್ ಸರ್ ಅವ್ರಿಗೂ ತುಂಬ ಧನ್ಯವಾದಗಳು. ಸರ್ ಅವ್ರಿಗೂ ಸೊ ಸುದೀರ್ಘವಾದ ಸೇವೆಯನ್ನು ನೀಡ್ತಾ 30 ವರ್ಷಗಳ ಸುದೀರ್ಘ ಸೇವೆಯನ್ನು ಕೊಟ್ಟಿದ್ದಾರೆ ನಮಗೆ. ಸರ್ ಎಲ್ಲ ಒಂದ್ಸತಿ ಕ್ಲಾಸ್ ನಮ್ಮ ರೀಜನಲ್ ಆಫೀಸಿಂದ